ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಸಖತ್ತಾಗಿ ಬೈಕೊತಾ ಇದ್ದೀರಾ ಅಂತ ಭಾವಿಸ್ತೀನಿ. ಯಾಕಂತ ಅಂದರೆ ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ, ಒಂದು 20 ದಿನವೇ ಆಯಿತು ಅಂತ ಅಂದ್ಕೊತೀನಿ ನನ್ನ ಪ್ರಕಾರ. ಹಾಗೆಯೇ ನನ್ನ ಎಲ್ಲ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ ಅವರು ಕೂಡ ಬೇರೆ ಯೂಟ್ಯೂಬರ್ಗೆ ಅಡಿಟ್ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಅವರು ಡೈಲಿ ವ್ಲಾಗ್ ಹಾಕ್ತಾರೆ, ನಾನು ಹಾಕೋದಿಲ್ಲ. ಒಂದಿನ ಬಿಟ್ಟರೆ ಇನ್ನೊಂದು 10 ದಿನ ಆದಮೇಲೆ ಇನ್ನೊಂದು ದಿನ ವೀಡಿಯೋನ ಶೇರ್ ಮಾಡ್ತೀನಿ. ನಾನೊಂಥರ ಅಮಾವಾಸ್ಯೆ ಹುಣ್ಣಿಮೆಗೆ ಬರೋ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಹಂಗಾಗಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬೈಕೊಂಡಿರ್ತೀರ. ಯಾರೆಲ್ಲ ನನ್ನ ಡೈಲಿ ವ್ಯೂವರ್ಸ್ ಇದ್ದೀರಾ ಅವರು ಕೂಡ ಬೇರೆ ಯೂಟ್ಯೂಬರ್ಸ್ಗೆ ಅಡಿಟ್ ಆಗಿರ್ತಾರೆ. ಹಂಗಾಗಿ ಅವ್ರು ಮಾಡ್ತಾಯಿದ್ದಾರೆ, ನೀವು ಮಾಡಿ ಅಂತ ತುಂಬಾ ವಾಟ್ಸಪ್ ಮೆಸೇಜು ಮತ್ತು ಇನ್ಸ್ಟಾಗ್ರಾಮ್ ಮೆಸೇಜು ಕೂಡ ಮಾಡ್ತಾ ಇರ್ತೀರ. ನನಗಂತೂ ಬೇಜಾರಾಗೋಗಿ ನನ್ನಿಂದ ನನಗೆ ಬೇಜಾರಾಗ್ಬಿಟ್ಟಿದೆ. ನಾನು ಎಂಥ ಯೂಟ್ಯೂಬರಪ್ಪ, ನಾನು 2.5 ವರ್ಷ ಕಷ್ಟಪಟ್ಟಿದ್ದು ಇದಕ್ಕೇನಾ? ನಾನಿರೋ ಅಂಥ ಜನಗಳನ್ನೂ ಕೂಡ ಪ್ರೀತಿಯಿಂದ ನನ್ನನ್ನು ಪ್ರೀತಿ ಮಾಡೋವಂಥ ಜನಗಳನ್ನ ವಿಶ್ವಾಸ ಎಲ್ಲ ಕಳ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಸರಿನಾ ತಪ್ಪ? ನನಗೆ ಒಂದೊಂದು ಸಲ ಡೌಟ್ ಬಂದ್ಬಿಡುತ್ತೆ. ನಿಜವಾಗ್ಲೂ ನಾನು ಯೂಟ್ಯೂಬರ, ಕನ್ನಡ ಯೂಟ್ಯೂಬರ ಅಂತ. ಎಷ್ಟೋ ಜನ ಕಷ್ಟಪಟ್ಟು 2 ವರ್ಷ ಅಥವಾ 1 ವರ್ಷ ಮಾಡಿರ್ತಾರೆ, ಎಷ್ಟು ಜನಗಳನ್ನ ಸಂಪಾದನೆ ಮಾಡಿರ್ತಾರೆ, ಎಷ್ಟು ಜನಗಳ ಪ್ರೀತಿ ಸಂಪಾದನೆ ಮಾಡಿರ್ತಾರೆ ಅಂತ ಅಂದರೆ ನಾನು ವೇಸ್ಟ್ ಅಂತ ಅಂದ್ಬಿಟ್ಟು ನನ್ನ ಬಗ್ಗೆ ನನಗೇ ಒಂಚೂರು ಮರ್ಯಾದೆ ಇಲ್ಲ. ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗೆ ಇತ್ತೀಚೆಗೆ. ಇನ್ನು ಮುಂದೆ ಅದು ತಪ್ಪಾಗಬಾರ್ದು ಅಂತಲೇ ಭಾವಿಸ್ಕೊಂಡಿದ್ದೀನಿ. ನಾನು ಪದೇ ಪದೇ ವೀಡಿಯೋದಲ್ಲಿ ಈ ಥರ ಹೇಳ್ತೀನಿ, ಮತ್ತೆ ಸ್ಟಾಪ್ ಮಾಡ್ತೀನಿ. ಬಟ್ ಇನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ವೀಡಿಯೋ ಸ್ವಲ್ಪ ಬರೋದು ಒಂದು ದಿನದಲ್ಲಿ ಲೇಟ್ ಆದರೂ ಪರವಾಗಿಲ್ಲ, ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನಾನು ಮಾಡ್ತಾ ಇರುವಂಥ ವೀಡಿಯೋ ವಾಯ್ಸ್ ಓವರಲ್ಲಿ ಏನಾದರೂ ಡಿಸ್ಟರ್ಬ್ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ನನ್ನ ಮಕ್ಕಳು ವೀಡಿಯೋಸ್ ಮಾಡೋದಕ್ಕೆ ಅಥವಾ ವ್ಲಾಗ್ ಮಾಡೋದಕ್ಕೆ ಅಥವಾ ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡ್ತಾಯಿಲ್ಲ. ಒಂಥರ ಮಾತಾಡೋದು ಮತ್ತು ಪಾತ್ರೆಗಳೆಲ್ಲ ಎತ್ತಾಕೋದು ಮತ್ತು ಬೇರೆ ಥರ ಹಾಡು ಅವರಲ್ಲೇ ಬರುವಂಥ ಮಲ್ಟಿ ಟ್ಯಾಲೆಂಟೆಡ್ ಹಾಡುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಹಂಗಾಗಿ ಏನಾರ ಡಿಸ್ಟರ್ಬ್ ಅಂತ ಅನಿಸಿದ್ರೆ ಪ್ಲೀಸ್ ಕ್ಷಮೆ ಇರಲಿ, ಸಾರಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಾನು ಉಲ್ಲಾಳ್ಗೆ ಹೋಗಿದ್ದೀನಿ. ಉಲ್ಲಾಳಲ್ಲಿ ನಾನು ಒಂದು ಹೊಸ ಇನ್ಸ್ಟಾಗ್ರಾಮ್ ID ಓಪನ್ ಮಾಡಿದ್ದೀನಲ್ವಾ, ನಾನು ಅದನ್ನು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಅದಕ್ಕೂ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಹೋಗ್ಬಿಟ್ಟು ಆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಶಾರ್ಟ್ಸ್ ವೀಡಿಯೋಸ್ ಎಲ್ಲನೂ ಕೂಡ ಅದರಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ಇನ್ನೊಂದು ವಿಚಾರ, ನಾನು ಒಂದು ಪ್ರಮೋಷನ್ ಏನಾದರೂ ಮಾಡಬೇಕಂತ ಅನಿಸಿದ್ರೆ ಇನ್ನು ಮುಂದೆ ನಾನು ಆ ಇನ್ಸ್ಟಾಗ್ರಾಮ್ ID ಮಾಡ್ತೀನಿ. ಯಾಕಂತ ಅಂದರೆ ನಾನು ಹೆಚ್ಚೆಚ್ಚು ವೀಡಿಯೋನು ಮತ್ತು ನಾನು ಜಾಸ್ತಿ ಇನ್ನು ಮುಂದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಆ್ಯಕ್ಟಿವ್ ಆಗಿರ್ತೀನಿ. ಹಂಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ ಪ್ಲೀಸ್, ದಯವಿಟ್ಟು, ಆಯಿತಾ? ಯೂಟ್ಯೂಬಲ್ಲಿ ಬರೋವಂಥ ವೀಡಿಯೋಸು ಅಲ್ದಲ್ಲೇ ಸಪ್ರೇಟು ಶಾರ್ಟ್ಸ್ ವೀಡಿಯೋನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಯಾರು ಕೂಡ ಇದರಲ್ಲೂ ನೋಡಿ ಅದರಲ್ಲೂ ನೋಡಿ ಮಿಸ್ ಮಾಡ್ಕೋಬೇಡಿ, ಸರಿನಾ? ನೆಕ್ಸ್ಟು ನಾನು ಉಲ್ಲಾಳ್ಗೆ ಹೋಗಿದ್ನಲ್ವ, ನನ್ನ ಮಕ್ಳನ್ನ ಕರ್ಕೊಂಡು ನಾನು ಒಬ್ಬಳೇ ಹೋದೆ. ನಮ್ಮ ಹಸ್ಬೆಂಡ್ ಕೆಲಸ ಇತ್ತು ಅಂತ ಅಂದರು. ಹಾಗಾಗಿ ನಾನು ಮಕ್ಳನ್ನ ಕರ್ಕೊಂಡು ಒಬ್ಬಳೇ ಹೋದೆ, ಓಲಾ ಬುಕ್ ಮಾಡಿಕೊಂಡು. ಹೋಗೋಷ್ಟರಲ್ಲಿ ಆಗಲೇ ಒಂದು ಸಲ ಕೂರ್ಸಿ ಎಬ್ಸಿದ್ರು. ಆಮೇಲೆ ನಾನು ಹೋದೆ. ಆಮೇಲೆ ನಾನು ಕೂಡ ಆರತಿ ಮಾಡಿ, ನಾನೇನು ತೊಗೊಂಡೋಗಿರಲಿಲ್ಲ ಫ್ರೆಂಡ್ಸ್. ಮಗುಗೆ ಏನಾದರೂ ಕೊಡೋಣ ಅಂತ ಅಂದ್ಬಿಟ್ಟು ನಾನೇನು ತೊಗೊಂಡೋಗಿರಲಿಲ್ಲ. ಹೋಗೋವಂಥ ಐಡಿಯಾನೇ ಇರಲಿಲ್ಲ. ಬಟ್ ಸಡನ್ನಾಗಿ ಡಿಸೈಡ್ ಆಯಿತು, ಹೋದೆ. ಹೆಂಗೆ ಹೋಗೋದು ಇಬ್ಬರು ಮಕ್ಳನ್ನ ಕರ್ಕೊಂಡು ಅಂತ? ಏನು ನಾರ್ಮಲ್ ಅಲ್ವಾ, ನಾನು ಯಾರನ್ನೂ ಏನು ಕಾಯ್ತಾ ಇರಲಿಲ್ಲ. ಯಾವತ್ತೂ ಅಷ್ಟೇ, ನೀವು ನೋಡಿರೋ ಪ್ರಕಾರ ನಾನು ಏನು ಯಾರನ್ನೂ ಕಾಯೋದಿಲ್ಲ, ನಾನು ಹೋಗ್ತಾ ಇರ್ತೀನಿ. ನಮ್ಮ ಹಸ್ಬೆಂಡ್ ಕರೆದೆ ಒಂದು ಮಾತು, ಅವರು ಇಲ್ಲ ಕೆಲಸ ಇದೆ ಅಂತ ಅಂದರು. ಸರಿ ಆಯಿತು, ನಾನೇ ಹೋಗಿ ಬರೋಣ, ನಮ್ಮ ಅಕ್ಕನ ಸೀಮಂತಕ್ಕೆ ನಾನು ಹೋಗೋದಕ್ಕೆ ಇನ್ನೇನು ಅಂತ ಅಂದ್ಕೊಂಡು ನಾನೇ ಹೋದೆ. ಹೋಗಾದ್ಮೇಲೆ ಸ್ವಲ್ಪ ನಾನು ಆರತಿ ಎಲ್ಲ ಮಾಡಿ, ಆರತಿ ಅಂತ ಅಂದರೆ ನಾನು ಸ್ವಲ್ಪ ಅಕ್ಷತೆ ಕಾಳು ಹಾಕ್ತೆ. ಆರತಿ ಎಲ್ಲ ನಾವು ಮಾಡಬಾರ್ದಂತೆ, ಅಕ್ಕ ತಂಗಿಯವರು, ಅತ್ತೆದೀರು ಆಗಿರೋರು ಮಾತ್ರ ಅಂದರೆ ಪ್ರೆಗ್ನೆನ್ಸಿ ಅವ್ರಿಗೆ ಆರತಿ ಮಾಡಬೇಕಂತೆ. ನಾವು ಅಕ್ಕ ತಂಗಿಯವರು ಯಾರೂ ಮಾಡಬಾರ್ದಂತೆ. ಅಲ್ಲಿಗೆ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು. ಹಾಗಾಗಿ ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಮಾತುಕತೆ ಆಡ್ಕೊಂಡು ಎಲ್ಲ ನೆಂಟರು ಊರಿಂದನೂ ಕೂಡ ಒಂದು 5-6 ಜನ, ಒಟ್ಟು ಟೋಟಲ್ ಒಂದು 8 ಜನ ಏನೋ ಬಂದಿರಂಗಿದ್ರು. ನಾನು ಸರಿಯಾಗಿ ಲೆಕ್ಕ ಹಾಕೋಕ್ಕೆ ಹೋಗಲಿಲ್ಲ. ಊರಿಂದ ಬಂದಿದ್ರು, ಒಂದು ಮಿನಿ ಸುಮ ಮಾಡಿಕೊಂಡು. ಆಮೇಲೆ ಅವರು ಕೂಡ ಅಷ್ಟರೊಳಗಡೆ ಹೋದರು. ನಾನು ಅಲ್ಲೆಲ್ಲನೂ ಏನೋ ಫಂಕ್ಷನ್ ಎಲ್ಲನೂ ಮುಗಿಸ್ಕೊಂಡು, ಅಲ್ಲೇ ಅಂದರೆ ಉಲ್ಲಾಳಲ್ಲಿ ಜಾಸ್ತಿ ಜನ ನೆಂಟರಿದ್ದಾರೆ. ನೆಂಟರು ಅಂದರೆ ಅಲ್ಲಲ್ಲೇ ಮಾವ, ಅಕ್ಕ, ಈ ಥರ ಸಂಬಂಧಿಕರು ಅಲ್ಲೇ ಇದ್ದಾರೆ. ಅವ್ರ ಮನೆಗೆ ಎಲ್ಲರ ಮನೆಯೂ ಒಂದೇ ಕಡೆ ಇದೆ. ಎಲ್ಲರ ಮನೆಗೂ ಒಂದೊಂದು 10 ನಿಮಿಷ, ಅರ್ಧ ಗಂಟೆ ಈ ರೀತಿ ಹೋಗಿ ಮಾತಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಆಮೇಲೆ ಎಲ್ಲರ ಜೊತೆ ಮಾತಾಡಿಕೊಂಡು ನಾನು ಈ ಕಡೆ ಬಂದಿದ್ದು. ಅಲ್ಲಿವರೆಗೂ ನಾನು ಹೋಗಿರಲಿಲ್ಲ. ಆಮೇಲೆ ನಮ್ಮ ಅಕ್ಕ ಅವರೆಲ್ಲ ಬಂದಿದ್ರು. ಅವರು ಕೂಡ ಸ್ಕೂಲಿಗೆ ಮಕ್ಕಳನ್ನ ಕಳಿಸ್ಬಿಟ್ಟು ಆಮೇಲೆ ಬಂದಿದ್ದರು. ನಾನಂದರೆ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ 12 ಗಂಟೆ ಮೇಲೆ ಕರ್ಕೊಂಡು ಬಂದು ಆಮೇಲೆ ನಾನು ಸೀಮಂತಕ್ಕೆ ಹೋಗಿದ್ದು. ಹಾಗಾಗಿ ನಾನು ಸೀಮಂತಕ್ಕೆ ಹೋಗೋ ಅಷ್ಟರೊಳಗಡೆ ಎಲ್ಲನೂ ಕೂಡ ಅರ್ಧಕ್ಕರ್ಧ ಮುಗ್ದೋಗ್ಬಿಟ್ಟಿತ್ತು. ಇವ್ರು ಬಂದು ನಮ್ಮ ಅಕ್ಕ, ನಮ್ಮ ಭಾವ, ಅದಾದಮೇಲೆ ಅವ್ರ ಅತ್ತೆ, ನಮ್ಮ ಅಕ್ಕವರ ಅತ್ತೆ, ಇದು ನಮ್ಮಮ್ಮ ಅಂದರೆ
ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಲ್ವ, ಹಂಗಾಗಿ ಒಂದೊಂದ್ಸಲ ಏನು ಮಾತಾಡ್ಬೇಕಂತಲೇ ಗೊತ್ತಾಗೋದಿಲ್ಲ. ಸಡನ್ನಾಗಿ ಏನೇನೋ ಬಂದುಬಿಡುತ್ತೆ ಮೈಂಡಿಗೆ. ನನ್ನ ಮಗ ನಮ್ಮ ದೊಡ್ಡವನು ಅವನೇನೇನೋ ಹಾಡು ಹೇಳ್ತಾವನೆ, ರೈಮ್ಸು ಅದು ಇದು ಅಂತ ಅಂದ್ಕೊಂಡು. ಹಂಗಾಗಿ ಅವನ ಕಡೆನೇ ಮಾತಾಡೋಣ ಅಥವಾ ವಾಯ್ಸ್ ಓವರ್ ಕೊಡೋಣ ಗೊತ್ತಾಗ್ತಾ ಇಲ್ಲ, ಎರಡೂ ಕನ್ಫ್ಯೂಸ್ ಆಗ್ತಾ ಇದೆ. ಹಂಗಾಗಿ ಯಾವುದೋ ಮಕ್ಕಳಿರೋ ಮನೇಲಿ ಈ ಥರ ಎಲ್ಲ ಡಿಸ್ಟರ್ಬ್ ಇರೋದೆಲ್ಲನೂ ಕಾಮನ್ನು. ಬಟ್ ಸ್ವಲ್ಪ ನೈಟ್ ಹೊತ್ತು ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ನಾನು ರೂಢಿ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಈ ಮಕ್ಕಳು ಮರಿ ಇಟ್ಕೊಂಡು ನಿಜವಾಗ್ಲೂ ಆಗಲ್ಲ. ಇನ್ನು ಮುಂದೆ ನಾನು ಇನ್ಸ್ಟಾಗ್ರಾಮಲ್ಲೂ ಜಾಸ್ತಿ ಆ್ಯಕ್ಟಿವ್ ಆಗಿರ್ತೀನಿ ಫ್ರೆಂಡ್ಸ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಆಮೇಲೆ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಹಾಕಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆಯೇ ಇದು ನೋಡಿ, ಈ ಕಡೆ ಅದೇ ನಮ್ಮ ಅಪ್ಪ ಅವರ ಅಕ್ಕ, ಆಮೇಲೆ ನಮ್ಮ ಅಕ್ಕ, ಅದಾದಮೇಲೆ ಅವ್ರ ಮಗಳು, ಆಮೇಲೆ ಇವರೆಲ್ಲ ಅವರು ವಾರ ಹೋಗಿತ್ತೀರಿ ಅವರು. ಆಮೇಲೆ ಈ ಕಡೆ ನಮ್ಮ ಅಪ್ಪ ಅವರ ಮೊದಲನೇ ಅಕ್ಕನ ಮಗಳು. ಈ ರೀತಿ ನಾನು ಹೇಳ್ದಷ್ಟು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆಮೇಲೆ ಯಾವುದಾದ್ರೂ ಫಂಕ್ಷನಲ್ಲಿ ಸಿಕ್ಕಿದಾಗ ಫ್ರೀಯಾಗಿದ್ದಾಗ ಎಲ್ಲರನ್ನೂ ಒಂದು ಕಡೆಯಿಂದ ನನ್ನ ಮುಖ ತೋರಿಸ್ತೀನಿ. ಕೆಲವೊಂದೊಂದು ನಾನು ಇವಾಗ ಸರಿಯಾಗಿ ವೀಡಿಯೋಸ್ ಹಾಕ್ತಾ ಇಲ್ವಲ್ಲ, ಡೈಲಿ ವ್ಲಾಗು, ಹಂಗಾಗಿ ಯಾರು ಎತ್ತ, ನನ್ನ ರಿಲೇಷನ್ ಯಾರು, ಇವ್ರು ಯಾರು, ನನಗೇನಾಗಬೇಕು, ಆ ಥರ ಎಲ್ಲನೂ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಒಬ್ಬೊಬ್ರನ್ನೇ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ನನ್ನ ಮಕ್ಕಳಿರೋದ್ರಿಂದ ನನಗೆ ಇನ್ನೊಂದೇನು ಗೊತ್ತಾ ಪ್ರಾಬ್ಲಮ್ಮು, ನಾನೇ ಕ್ಯಾಮ್ರಾಮ್ಯಾನು, ಬೇರೆ ಯಾರೂ ಇಲ್ಲ. ಹಂಗಾಗಿ ನಾನು ಒಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಬೇರೆ ಯಾರಾದರೂ ಕೂಡ ನನಗೆ ಕ್ಯಾಮ್ರಾಮನ್ ಆಗಿರಬೇಕು. ಹಂಗಾದರೆ ನನಗೆ ಒಂದಕ್ಕೊಂದು ಇಂಥವ್ರು ಇವರು ನನಗೆ ಇಂಥವ್ರು ಆಗಬೇಕು, ಇವರು ಇಂಥ ಏರಿಯಾದಲ್ಲಿದ್ದಾರೆ, ಇಂಥ ಊರಲ್ಲಿದ್ದಾರೆ ಅಂತ ಹೇಳೋದಕ್ಕೆ, ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಾನೇ ಕ್ಯಾಮ್ರಾಮನ್ ಆಗಿ ನಾನೇ ಇನ್ನೊಬ್ರ ಬಗ್ಗೆ ಇಂಟ್ರಡಕ್ಷನ್ ಕೊಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ನನಗೆ ಒಬ್ಬರು ಕ್ಯಾಮ್ರಾಮ್ಯಾನ್ ಬೇಕಾಗಿದ್ದೆ. ಅಷ್ಟೊಂದು ದೊಡ್ಡ ಯೂಟ್ಯೂಬರ್ ಅಲ್ಲ, ಬಟ್ ಇರಬೇಕಲ್ವ ಒಬ್ಬರು ಶೂಟ್ ಮಾಡೋ ಅಂತಾರೋ. ನಮ್ಮ ಹಸ್ಬೆಂಡ್ ಅಂತೂ ಕ್ಯಾಮ್ರಾನೇ ಹಿಡಿಯಲ್ಲ, ಎಲ್ಲೋ ಅಪರೂಪ. ಹಂಗಾಗಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಕ್ಯಾಮ್ರಾ ಅಂದರೆ ಹಿಡಿದ್ರೆ ನಮಗೊಂಥರ ಚೆನ್ನಾಗಿರುತ್ತೆ. ನಮಗೆ ಗೊತ್ತಿರುತ್ತೆ ನಮ್ಮ ಬ್ಲಾಗಲ್ಲಿ ನಾವು ಯಾವ ಥರ ಶೂಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬೇರೆಯವ್ರಿಗೆ ಕೊಟ್ಟಿರ್ತೀವಿ, ಅಪರೂಪಕ್ಕೆ ಅವ್ರು ಕ್ಯಾಮ್ರಾ ಹಿಡಿದಿರ್ತಾರೆ, ಅವ್ರಿಗೆ ಹೆಂಗೆ ಬೇಕು ಹಂಗೆ ಹಿಡಿದಿರ್ತಾರೆ, ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಅವಾಗ ಏನಾಗುತ್ತೆ, ಅದನ್ನು ಡಿಲೀಟ್ ಮಾಡಿ ನಮಗೆ ನಮಗೆ ನಾವೇ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ. ಅವ್ರಿಗೆ ರೂಢಿ ಆಗಬೇಕು, ನಾವು ಹೇಳ್ಕೊಡ್ಬೇಕು ಸ್ವಲ್ಪ ದಿನ. ಅಂಥವ್ರು ಯಾರು ಇನ್ನೂ ಸಿಕ್ಕಿಲ್ಲ, ಇನ್ನೂ ಮುಂದಕ್ಕೆ ಸಿಗ್ತಾರೋ ಇಲ್ವೋ ನೋಡಬೇಕು. ನಮ್ಮ ಹಸ್ಬೆಂಡ್ನೇ ಕ್ಯಾಮ್ರಾಮ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಅವರು ಆ ಸುದ್ದಿಗೆಲ್ಲ ಬರೋದಿಲ್ಲ. ಬೇರೆ ಯಾರನ್ನಾರ ಹುಡುಕೋಬೇಕು. ಇಲ್ಲ ಅಂತ ಅಂದರೆ ನನಗೆ ಬ್ಲಾಗಿಗೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಇವಾಗ ನೋಡಿ ಆರತಿ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ನಮ್ಮ ಅಕ್ಕಂಗೆ ಅತ್ತೆನೇ ಆಗಬೇಕು. ನಮ್ಮ ಅಕ್ಕ ಅವರು ಅಷ್ಟೇ, ಒಂದು ಕಡೆಯಿಂದ ಅತ್ತೆನೂ ಆಗಬೇಕು, ಅಕ್ಕನೂ ಆಗಬೇಕು. ಅತ್ತೆ ಆಗಬೇಕಲ್ವ, ಹಂಗಾಗಿ ಅವರು ಒಂದು 5 ಜನ ಬೆಳಗ್ತಾ ಇದ್ದಾರೆ ನೋಡಿ. ಇದು ನನ್ನ ಮೊದಲನೇವ್ರು ಇರೋರು, ಹೂ ಮುಟ್ಟಿದ್ದಾರಲ್ವ, ಅವರು ನನ್ನ ತಂಗಿಯವರ ಅತ್ತೆ, ಆ ಕಡೆ ನಮ್ಮ ಅಕ್ಕವ್ರ ಅತ್ತೆ. ಇನ್ನು ಇವರಿಬ್ರು ನಮ್ಮ ಅಕ್ಕವರು, ನಮ್ಮ ಅಕ್ಕಂಗೆ ಅತ್ತೆನೇ ಆಗಬೇಕು. ಇನ್ನೊಬ್ಬರು ನಮ್ಮಮ್ಮರ ಮೊದಲನೇ ತಮ್ಮನ ಹೆಂಡ್ತಿ, ಹಂಗಾಗಿ ಅವರು ಕೂಡ ಅತ್ತೆನೇ ಆಗಬೇಕು. ನಾನು ಕೂಡ ಹಿಡಿಯೋಕ್ಕೆ ಹೋದೆ, ಅಷ್ಟರೊಳಗಡೆ ಇಲ್ಲ ಅಕ್ಕ ತಂಗಿಯವರು ಎಲ್ಲ ಬೇಡ, ಅತ್ತೆ ಆದವರು ಹಿಡಿಬೇಕು ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರೇ ಇಟ್ಕೊಂಡ್ರು. ಅಷ್ಟರೊಳಗೆ ನಾನು ವೀಡಿಯೋ ಶೂಟ್ ಮಾಡಿಕೊಂಡೆ. ಈ ಥರ ಎಲ್ಲನೂ ಕೂತ್ಕೊಂಡಿದ್ದಾರೆ. ನಮ್ಮ ಅಕ್ಕಂದು ಯಾವುದದು ನೇರಳೆ ಕಲರ್ ಡ್ರೆಸ್ ಹಾಕಿದಾರಲ್ಲ, ಅವ್ರು ಬಂದು ನಮ್ಮ ಅಕ್ಕಂದು ಕ್ಲೋಸ್ ಫ್ರೆಂಡು. ಅಂದರೆ ಅವಳು ಕೆಲಸಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಾಗ ಫುಲ್ಲು ಅವರು ಒಂಥರ ಇದು ಕುಚಿಕು ಬೆಸ್ಟ್ ಫ್ರೆಂಡ್ ಥರ. ಹಂಗಾಗಿ ಅವರು ಕೂಡ ಇಲ್ಲೇ ಇದ್ರಲ್ವ, ಅವರು ಕೂಡ ನಮ್ಮ ಅಕ್ಕನ ಸೀಮಂತಕ್ಕೆ ಬಂದಿದ್ದರು. ಆಮೇಲೆ ಲಾಸ್ಟಿಗೆ ನಾವೊಂದು 4 ಜನ ನಿಂತ್ಕೊಂಡು ಫೋಟೋ ತೆಕ್ಕೊಂಡ್ವಿ. ಆಮೇಲೆ ನನ್ನ ತಂಗಿ ಮಿಸ್ ಆಗಿದ್ದಾಳೆ ಇದರಲ್ಲಿ, ಅವಳು ಬೀದರಿಗೆ ಹೋಗ್ಬಿಟ್ಟಿದ್ಲು, ಹಂಗಾಗಿ ಅವಳೊಬ್ಳು ಮಿಸ್ ಆಗಿದ್ದಾಳೆ. ಅದಾದಮೇಲೆ ನಾನು ಹೇಳಿದ್ನಲ್ಲ, ಇಲ್ಲೇ ನಮ್ಮ ಮಾವರು ಎಲ್ಲ ಒಟ್ಟಿಗೆ ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದೆ. ಅವ್ರ ಮನೆ ಫ್ರಿಜ್ಜು ನಾನು ನೋಡಿದ ತಕ್ಷಣ, ಅಕ್ಕ ಇದು ಮಿರರ ಫ್ರಿಜ್ಜ ಅಂತ ಹೇಳಿದೆ ನಾನು. ಯಾಕೆ ಮಗ ಅಂತ ಅಂದ್ಬಿಟ್ಟು ನಗಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಯಾವ ರೀತಿ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ, ಇಂಥ ಕಾಳು ಕೂಡ ಹೊರಗಡೆ ಇಟ್ಟಿಲ್ಲ, ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದಾರೆ. ಪ್ರತಿಯೊಂದು ಸಾಂಬಾರ್ ಪೌಡರ್ ಆಗಿರ್ಬೋದು, ಆಮೇಲೆ ದಾಲ್ಗಳಾಗಿರ್ಬೋದು, ಹಾಗೆಯೇ ನೇಲ್ ಪಾಲಿಶ್ ಕೂಡ, ಅದೊಂದು ಹೇಳ್ಬೇಕಂತ ಇದ್ದೆ. ನೇಲ್ ಪಾಲಿಶ್ ಅಂತಲೂ ಏನು ಎಣಿಸ್ದಂಗೆ ಒಂದು 7-8 ಇರ್ಬೋದು, ಅದನ್ನು ಕೂಡ ಹಾಕಿದ್ದಾರೆ ನೋಡಿ. ಈ ಥರ ಇದೆ ಅವ್ರದ್ದು, ಒಂಥರ ಮಿರರ್ ಥರ ಇದ್ದಂಗೆ ನೋಡೋದಕ್ಕೆ ಕೂಡ. 1-2 ಕಣ್ಣು ಸಾಲದು ಅಷ್ಟು ನೀಟಾಗಿ ಜೋಡಿಸಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ ಫ್ರಿಜ್ ಒಳಗಡೆ. ಇಷ್ಟ ಆಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮಮ್ಮರು ಕೂಡ ಫಸ್ಟ್ ಹೊರಟರು, ಅದಾದಮೇಲೆ ನಮ್ಮ ಅಕ್ಕರು ಹೊರಟರು. ಅದಾದಮೇಲೆ ನಾನು ಕೂಡ ಒಂದು 6:30 ಸುಮಾರಿಗೆ ಓಲಾ ಬುಕ್ ಮಾಡಿದ್ದೆ ಸಂಜೆ. ಆಮೇಲೆ ಓಲಾ ಬುಕ್ ಮಾಡಿಕೊಂಡು ನಾನು ನಮ್ಮ ಏರಿಯಾ ಸೈಡ್ ಬರ್ತಾಯಿದ್ದೀನಿ, ಗೊರಗುಂಟೆಪಾಳ್ಯ ಸೈಡು. ಒಂದು 45 ಮಿನಿಟ್ಸ್ ಆಗುತ್ತೆ ನಮ್ಮ ಉಲ್ಲಾಳಿಂದ ಮತ್ತು ನಮ್ಮ ಗೊರಗುಂಟೆಪಾಳ್ಯಗೆ ಬರೋದಕ್ಕೆ.
45 ಮಿನಿಟ್ಸ್ ಅಂತೂ ಬೇಕು ಓಲಾದಲ್ಲಿ. ಹಂಗಾಗಿ ಇವಾಗ ಮಕ್ಕಳನ್ನ ಕರ್ಕೊಂಡು ಇಬ್ಬರು ಮಲ್ಕೊಂಬಿಟ್ಟಿದ್ರು ಮಕ್ಕಳು. ಹಂಗಾಗಿ ಇವಾಗ ಬರ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ನಿದ್ದೆನೇ ಮಾಡಿಲ್ಲ. ಅವ್ನು ಸ್ಕೂಲ್ಗೆ ಹೋಗಿ ಬಂದ, ನಿದ್ದೆ ಮಾಡಿಸ್ತಾ ಇದ್ದೆ. ಯಾವಾಗ್ಲೂ ಅವನು ನಿದ್ದೆ ಮಾಡಲಿಲ್ಲ. ನಮ್ಮ ಚಿಕ್ಕವನು ಬಂದು ನಿದ್ದೆ ಮಾಡಿಬಿಟ್ಟಿದ್ದ. ಅವನು ಕೂಡ ಮಲ್ಕೊಂಡಿರಲಿಲ್ಲ, ಕೋಳಿ ನಿದ್ದೆ ಮಾಡ್ತಾ ಇದ್ದ ಫಂಕ್ಷನಲ್ಲೆಲ್ಲನೂ. ಹಂಗಾಗಿ ಅವನು ಮಲ್ಕೊಂಬಿಟ್ಟಿದ್ದ. ಇಬ್ಬರು ಮಲ್ಕೊಂಡಿದ್ರು. ಇನ್ನೊಂದು ಮುಕ್ಕಾಲು ಗಂಟೆ ಅಲ್ವಾ ಮಲ್ಕೊಳ್ಳಿ ಅಂತ ನಾನು ಕೂಡ ಶೂಟ್ ಮಾಡ್ಕೊಂಡು ಈ ಕಡೆ ಬಂದೆ. ನನಗೆ ಅದೇನೇ ಹೇಳಿದ್ನಲ್ಲ, ನಾನು ಒಬ್ಬಳೇ ಶೂಟ್ ಮಾಡ್ಕೋಬೇಕು ಅಂದರೆ ಭಾರಿ ಕಷ್ಟ ಆಗುತ್ತೆ. ಒಬ್ಬರು ಕ್ಯಾಮ್ರಾಮ್ಯಾನ್ ಅಂತ ಇರಬೇಕು. ನಮಗೆ ನಾವು ತೋರಿಸ್ಕೊಳಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಬೇರೆ ಸಪ್ರೇಟ್ ಹಾಕ್ತೀನಿ. ಇವತ್ತಿನ ಬ್ಲಾಗಲ್ಲಿ ನಾನಿವಾಗ ಕೆಲಸ ಎಲ್ಲ ಆಯಿತು, ದೀಪನೂ ಕೂಡ ಹಚ್ಚಿದ್ದೀನಿ ಎಲ್ಲನೂ. ಇವಾಗ ಊರಿಗೆ ಹೊರಡ್ತಾ ಇದ್ದೀನಿ. ಯಾಕಂತ ಅಂದರೆ ಸೀಮಂತಕ್ಕೆ ಹೋಗಿದ್ದೆ ಅಲ್ವಾ. ಸೀಮಂತದಲ್ಲಿ ಅಂದರೆ ಒಂದೇ ದಿನಕ್ಕೆ ನನಗೆ ಯಾವಾಗ ಮೊದಲನೇ ಸಲ ಪ್ರೆಗ್ನೆಂಟಲ್ಲಿ ಆ ಥರ ಆಗಿತ್ತು. ಸೀಮಂತ ಆಗಿ 2 ದಿನಕ್ಕೇನೆ ಡೆಲಿವರಿ ಆಗೋ ಥರ. ಈಗ ಸೇಮ್ ಟು ಸೇಮ್ ನಮ್ಮ ಅಕ್ಕಗೆ ಆ ರೀತಿ ಆಗಿದೆ. ಹಾಗಾಗಿ ಅವಳನ್ನ ಅಡ್ಮಿಟ್ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ ಡೆಲಿವರಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮಮ್ಮ ಬೆಂಗಳೂರಿಗೆ ಬಂದಿದ್ದಾರೆ, ನಾನು ಊರಿಗೆ ಹೋಗ್ತಾಯಿದ್ದೀನಿ. ನನ್ನ ತಮ್ಮ ಒಬ್ಬನೇ ಇದ್ದಾನೆ. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಮನೆ ಹತ್ರ ಯಾರೂ ಇಲ್ಲ. ಇನ್ನೊಂದು ಅಂದರೆ ಸಖತ್ ಬೇಜಾರು, ಹಸು ಗಬ್ಬಾಗಿತ್ತು. ಈಗ ಪ್ರೆಗ್ನೆಂಟ್ ಅಂತ ಹೇಳ್ತಾರಲ್ಲ, ಅದು ಹಸು ಗಬ್ಬಾಗಿತ್ತು. ಅದು ತೀರೋಯ್ತು ನಿನ್ನೆ ಬೆಳಗ್ಗೆ ಶುಕ್ರವಾರ. ಅದನ್ನು ತಂದಿದ್ದು ಶುಕ್ರವಾರ ಅಂತೆ, ತೀರ್ಕೊಂಡಿರೋದು ಶುಕ್ರವಾರ. ಸಖತ್ತು ಬೇಜಾರಾಯಿತು. ಹೊಟ್ಟೆ ಒಳಗಡೆ ಕರು ಇಟ್ಕೊಂಡು ಅದೆಷ್ಟು ಒದ್ದಾಡಿತ್ತು ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಟೈಮೇ ಸರಿ ಇಲ್ವೋ ಅಥವಾ ದೇವ್ರು ಈ ಥರ ಆಡಿಸ್ತಾ ಇದ್ದಾನೋ ಗೊತ್ತಿಲ್ಲ. ನಮ್ಮ ತವ್ರ ಮನೆಯಲ್ಲಿ ಸುತ್ತಿರೋಗಿರೋದು ಸಖತ್ ಬೇಜಾರಾಯಿತು. ಹಾಗಾಗಿ ಅವಳು ಬೇರೆ ಸ್ಕ್ಯಾನಿಂಗಿಗೆ ಅಂತ ಓದ್ಲು ನೋಡಿದ್ರೆ ಆ ಥರ ಆಗೈತೆ. ಸರಿ ಆಯಿತು, ಎಷ್ಟು ದಿನ ಕಷ್ಟ ಕೊಡ್ತಾನೆ ಕೊಡಲಿ ದೇವರು, ಅದನ್ನೆಲ್ಲನೂ ಕೂಡ ನಿಭಾಯಿಸ್ಕೊಂಡು ಹೋಗೋಣ. ಕಷ್ಟ ಮನುಷ್ಯಂಗೆ ಬರ್ದಲ್ಲೇ ಬರಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲರಿಗೂ ಒಂದೊಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ ಬರೋವರೆಗೂ ನಾವು ಪ್ರಯತ್ನ ಪಡೋಣ, ಕಷ್ಟಪಡೋಣ ಅಷ್ಟೇ. ಹಾಗೆಯೇ ಬಟ್ಟೆ ಎಲ್ಲ ತೊಳೆದಿರೋವೆಲ್ಲನೂ ಇಲ್ಲಿದೆ, ಎಲ್ಲ ಏನು ಮಡಚಿಲ್ಲ. ಅಡುಗೆ ಮನೆ ಪಾತ್ರೆನೂ ಎಲ್ಲ ತೊಳೆದು ಎಲ್ಲ ರೆಡಿ ಆಗೈತೆ. ನೆಕ್ಸ್ಟು ಈ ಮಕ್ಕಳನ್ನ ಕೂಡ ರೆಡಿ ಮಾಡಿದ್ದೀನಿ. ಇನ್ನು ಇವಾಗ ನಾನ್ ಸ್ಟಾಪ್ ಗಾಡಿ ಯಾವುದಾದ್ರೂ ಆಗಲಿ, ಚಿಕ್ಕಮಂಗ್ಳೂರು ಇನ್ನು ಇಳಿಯೋದು ಹೊತ್ತೋದು ಇರೋದಿಲ್ಲ. ಡೈರೆಕ್ಟ್ ಹೋದ ತಕ್ಷಣವೇ ಹತ್ತಿ ಅಲ್ಲಿ ಹಗ್ರೆಯಲ್ಲಿ ಇಳಿತೀನಿ ಅಷ್ಟೇ. ಇಲ್ಲ ನಮ್ಮೂರೆಲ್ಲ ಹತ್ರ ಇಳಿತೀನಿ ಅಂದರೆ ನಿಲ್ಲಿಸ್ತೀನಿ, ಸ್ಟಾಪ್ ಕೊಡ್ತೀನಿ ಅಂದರೆ ಅಲ್ಲೇ ಇಳ್ಕೊತೀನಿ. ಇಲ್ಲಾಂದರೆ ಹಗ್ರೆಗೆ ಹೋಗಿ ಇಳಿಬೇಕು. ಹಗ್ರೆಯಿಂದ ಆಟೋ ಮಾಡಿಕೊಂಡು ಊರಿಗೆ ಹೋಗ್ಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಈಗಲೇ ಟೈಮ್ ಬಂದು 10 ಗಂಟೆ ಕರೆಕ್ಟಾಗಿ. ಗಡಿಯಾರ ಬೇರೆ ನಿಂತೋಗಿದೆ. ಗಡಿಯಾರ ನಿಂತೋಗ್ಬಾರ್ದು. ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಒಂದು ಶೆಲ್ ಹಾಕಿ ಅಂತ ಅಂದ್ಬಿಟ್ಟು. ಮನೇಲಿ ನಿಂತಿರೋ ಗಡಿಯಾರ, ಹೊಡೆದಿರೋ ಕನ್ನಡಿ ಯಾವುದೂ ಇರಬಾರ್ದು, ಮನೆ ಹಾಳಾಗ್ಬಿಡುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನಾನು ಹೇಳ್ದಂಗೆ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಊರಿಗೆ ಹೋಗ್ಬೇಕಾದ್ರೆ ಕೆಲವೊಂದಷ್ಟು ಅನುಭವಗಳಾಯಿತು ಹೋಗುವಾಗ. ಅದಾದಮೇಲೆ ಊರಲ್ಲಿ ಇದ್ದಷ್ಟು ದಿನ ಕೆಲವೊಂದು ಅನುಭವಗಳಾಯಿತು. ತುಂಬಾ ಅನುಭವಿಸ್ಕೊಂಬಿಟ್ಟಿದ್ದೀನಿ. ಯಾವ ರೀತಿ ಅಂತ ಮುಂದಿನ ಬ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅಥವಾ ನಾನು ಶೇರ್ ಮಾಡಲಿಲ್ಲ ಅಂದ್ರೂ ನಿಮಗೂ ಕೂಡ ನಾನು ವಿಡಿಯೋ ನೋಡ್ತಾ ಇವ್ರ ಪರಿಸ್ಥಿತಿ ಯಾವ ರೀತಿ ಇತ್ತು, ಇನ್ನು ಮುಂದಕ್ಕೆ ಯಾವ ರೀತಿ ಹೋಗುತ್ತೆ, ಸುಧಾರಿಸುತ್ತಾ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಆ 2 ರೀತಿಲಿ ಯಾವ ರೀತಿ ಇದ್ದ ಮನುಷ್ಯ ಅನ್ನೋದನ್ನು ಕೂಡ ದೇವ್ರು ನೋಡ್ತಾನೆ. ಅದಾದಮೇಲೆ ಕೊಡಬೇಕೋ ಇಲ್ವೋ ಇವನಿಗೆ ಅನ್ನೋದನ್ನು ಕೂಡ ನೋಡ್ತಾನೆ. ಅಂದರೆ ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ಕೊಟ್ಟಾಗಲೂ ಅಷ್ಟೇ, ದೇವ್ರು ಕೊಟ್ಟಾಗಲೂ ಅಷ್ಟೇ, ಅಥವಾ ಕಿತ್ಕೊಂಡಾಗಲೂ ಅಷ್ಟೇ ಒಂದೇ ಥರ ಇರಬೇಕು. ಕೊಟ್ಟಾಗ ಒಂಥರ ಮೆರೆಯೋದು, ಕಿತ್ಕೊಂಡಾಗ ಒಂಥರ ಕುಗ್ಗೋದು, ಈ ಥರ ಮಾಡೋಕ್ಕೆ ಹೋಗಬಾರ್ದು. ನನಗಂತೂ ಸಿಕ್ಕಾಪಟ್ಟೆ ಅನುಭವ ಆಗ್ಬಿಟ್ಟಿದೆ. ನಾನು 2 ಟೈಮಲ್ಲಿ ಒಂದೇ ಥರ ಇದ್ದೀನಿ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ಇನ್ನು ಮುಂದೆ ನೋಡಬೇಕು. ನನ್ನ ಪರಿಶ್ರಮದ ಮೇಲೆ ದೇವರು ಅಂದರೆ ನನ್ನ ಏನು ಕೆಲಸ ಮಾಡ್ತೀನಲ್ವ ಅದ್ರ ಮೇಲೆ ನನಗೊಂದು ಪ್ರತಿಫಲ ಅನ್ನೋದು ಕೊಡ್ತಾನೆ. ನನ್ನ ಯೂಟ್ಯೂಬೇ ಒಂದು ನನಗೆ ಮಹಾನ್ ವೇದಿಕೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನು ಮುಂದೆ ನನಗೊಂದು ಬೆಲೆ ಸಿಗಬೇಕು, ಎಲ್ಲರೂ ಕೂಡ ನನ್ನನ್ನು ಗುರುತಿಸ್ಬೇಕು ಅಂದರೆ ನನಗೆ ಯೂಟ್ಯೂಬೇನೆ. ನಾನು ಇನ್ಸ್ಟಾಗ್ರಾಮು ಕೂಡ ಹೇಳಿದ್ದೀನಿ, ಅದರಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು. ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಲಿ ಎಲ್ಲರೂ ಕೂಡ
ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ನಾನು ಅದರಲ್ಲಿ ಹಾಕಿರೋ ಶಾರ್ಟ್ಸ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕಲ್ಲ, ಹೇಳಿದ್ದೀನಿ. ಅದರಲ್ಲೂ ಡಿಫ್ರೆಂಟಾಗಿರುತ್ತೆ, ಇದರಲ್ಲೂ ಡಿಫ್ರೆಂಟಾಗಿರುತ್ತೆ. ಯೂಟ್ಯೂಬಲ್ಲಿ ಹಾಕಿರೋ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ಇರೋಲ್ಲ, ಇನ್ಸ್ಟಾಗ್ರಾಮಲ್ಲಿರೋ ವೀಡಿಯೋಸು ಯೂಟ್ಯೂಬಲ್ಲಿರಲ್ಲ. ಹಾಗಾಗಿ ದಯವಿಟ್ಟು ಅದರಲ್ಲೂ ಹೋಗಿ ಫಾಲೋ ಮಾಡಿ. ಅದರಲ್ಲೂ ಕೂಡ ನನ್ನ ವೀಡಿಯೋಸ್ ಎಲ್ಲನೂ ಕೂಡ ನೀವು ನೋಡ್ಬೋದು. ನೆಕ್ಸ್ಟು ಊರಿಗೆ ಬಂದಿದ್ದೀನಿ. ಊರಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಮನೆ ಮುಂದೆ ವಾತಾವರಣ ಎಲ್ಲ ಈ ರೀತಿ ಇದೆ. ಮಳೆ ಬರೋಂಗೆ ಆಗಿದೆ, ಅಂದರೆ ಸಂಜೆ ವಾತಾವರಣನೇ. ನನ್ನ ತಮ್ಮ ಬೇರೆ ಹೊಲ್ದತ್ರ ಹೋಗಿದ್ದ, ಹಂಗಾಗಿ ಹೊರಗಡೆ ಕೂತ್ಕೊಂಡಿದ್ದೆ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಈ ರೀತಿ ವಾತಾವರಣ ಇರುತ್ತೆ. ಇದು ಬಂದು ಹಾಸನ ಟು ಚಿಕ್ಕಮಂಗ್ಳೂರು ಹೈವೇ, ನಮ್ಮ ಮನೆ ಮುಂದೆ ಇರೋದು ರೋಡು, ಮೇನ್ ರೋಡು. ಮಕ್ಕಳಿಗೆ ಅಲ್ಲಿ ಬೆಂಗಳೂರಲ್ಲಿ ಒಂಥರ ಕೈ ಕಾಲು ಎಲ್ಲನೂ ಕೂಡ ಕಟ್ದಂಗೆ ಆಗ್ಬಿಟ್ಟಿರುತ್ತಲ್ವ. ಇಲ್ಲಿ ಬಂದರೆ ಫುಲ್ಲು ಫ್ರೀ ಬರ್ಡ್ಸ್ ಒಂಥರ ಚೆನ್ನಾಗಿ ಆಟ ಆಡ್ತಾ ಇರ್ತವೆ. ಪ್ರಾಬ್ಲಮ್ ಏನಿಲ್ಲ. ಮನೆ ಮುಂದೆ ತುಂಬ ವೆಹಿಕಲ್ಸ್ ತಿರುಗಾಡುತ್ತಲ್ವ, ಹಂಗಾಗಿ ಸ್ವಲ್ಪ ನಾವು ಜಾಗರೂಕತೆಯಿಂದ ನಾವು ಚೆನ್ನಾಗಿ ಮಕ್ಕಳನ್ನ ನೋಡ್ಕೋಬೇಕು. ತುಂಬ ಜಾಗ ಇದೆ. ಇವಾಗ ಏನಂತ ಅಂದರೆ ಮನೇಲಿ ಒಬ್ಬರು ವ್ಯಕ್ತಿ ಇಲ್ಲ ಅಂತ ಅಂದರೆ ಮನೆ ತುಂಬಾ ಬೋರ್ ಆಗ್ತಾ ಇರುತ್ತೆ. ಈಗ ನೀವು ಒಂದು ಫ್ಯಾಮಿಲಿ ಇರುತ್ತೆ, ಇವಾಗ ನಾವೇ ಎಕ್ಸಾಂಪಲು, ನಾನು ನಮ್ಮ ಮನೆಯವರು 2 ಜನ ಮಕ್ಕಳು. ಇಷ್ಟು ಜನದಲ್ಲಿ ಯಾರು ಒಬ್ಬರು ಮನೇಲಿ ಮಿಸ್ ಆದ್ರೂ, ಎಲ್ಲಾದರೂ ಊರು ಪಾರು ಅಥವಾ ಫಂಕ್ಷನ್ ಈ ಥರ ಹೋಗಿದ್ದಾರೆ ಒಂದಿನ ಅಂದರೆ ಒಂದು ನೈಟ್ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಒಂದಿನ ಎಲ್ಲನೂ ಮನೆಯೇ ಫುಲ್ ಬಿಕೋ ಖಾಲಿ ಅಂತ ಅನ್ನಿಸ್ತಾ ಇರುತ್ತೆ. ಹಿಂಗೇನೆ ಇಲ್ಲೂ ಅಷ್ಟೇ, ನಮ್ಮಮ್ಮ ಇವ್ರು ಯಾರು ಇಲ್ಲ ಅಂತ ಅಂದಾಗ ಮನೆಯೆಲ್ಲ ಯಾರೇ ಏನೇ ಬಂದ್ರೂ ಕಳೆನೇ ಇರೋದಿಲ್ಲ. ಬೇಜಾರು ಅಂದರೆ ಬೇಜಾರು, ಒಂಥರ ಮನೆಯೇ ಫುಲ್ ಬಿಕೋ ಅನ್ನಿಸ್ತಾ ಇರುತ್ತೆ. ನನಗೆ ಅದು ಒಂಥರ ಬೇಜಾರು. ಊರಿಗೆ ಹೋಗಿ ಬಂದನಲ್ವ, ನನಗೂ ಅಷ್ಟೇ ಊರ ಕಡೆನೇ ಸ್ವಲ್ಪ ನನಗೆ ಗಮನ ಜಾಸ್ತಿ. ಸ್ವಲ್ಪ ಬೆಂಗಳೂರಲ್ಲಿ ಸೆಟ್ ಆಗೋದಕ್ಕೂ ಒಂದು 2-3 ದಿನ ಟೈಮ್ ತಗೊಂತು. ಊರಿನ ಕಡೆನೇ ಅಂದರೆ ನಮ್ಮ ಊರಿಂದೆ ಅಂತ ಅಲ್ಲ, ಎಲ್ಲೇ ಹೋದರೂ ಅಷ್ಟೇ. ಒಂದು ಕಡೆ ನಾವು ಒಂದು 5-6 ದಿನ ಇದ್ದೀವಿ ಅಂದರೆ ಮತ್ತೆ ನಾವು ಬೇರೆ ಊರಿಗೆ ಬಂದಾಗ ಅದ್ರ ಕಡೆನೇ ನಮಗೆ ಗಮನ ಬರ್ತಾ ಇರುತ್ತೆ. ಯಾಕಂದರೆ ಒಂದು 2-3 ದಿನ ಟೈಮ್ ತೊಗೊಳುತ್ತೆ. ಯಾಕಂದರೆ ನಾವು 5-6 ದಿನ ಅಲ್ಲಿರೋಂಥ ವಾತಾವರಣಕ್ಕೆ ನಾವು ಸೆಟ್ ಆಗಿಬಿಟ್ಟಿರ್ತೀವಲ್ವ. ಹಂಗಾಗಿ ನಮಗೂ ಸ್ವಲ್ಪ ನಮ್ಮ ಕೆಲಸದ ಕಡೆ ನಾವು ತೊಡ್ಕೊಳ್ಳೋವರೆಗೂ ಸ್ವಲ್ಪ ಅದ್ರ ಬಗ್ಗೆನೇ ಜ್ಞಾನ ಇರುತ್ತೆ. ನನಗೂ ಹಂಗೇ ಒಂದು 15 ದಿನ ಊರಲ್ಲಿದ್ದೆ, ಬೆಂಗಳೂರಿಗೆ ಬಂದಿದ್ದೀನಿ. ಆದರೂ ನನಗೆ ಊರಿನ ಕಡೆನೇ ಸ್ವಲ್ಪ ನನಗೆ ಗಮನ ಇತ್ತು. ಈಗೊಂದು ಮಟ್ಟಿಗೆ ಬಂದಿದ್ದೀನಿ, ಪರವಾಗಿಲ್ಲ. ಹಾಗೆಯೇ ಇವಾಗ ನೈಟಿಗೆ ನಾನು ಸ್ವಲ್ಪ ನಾನು ಇದ್ದಷ್ಟು ದಿನದ ಎಲ್ಲ ಕೂಡ ವೀಡಿಯೋನ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕಂತ ಅಂದರೆ ನಿಮಗೆ ನನ್ನ ತವ್ರ ಮನೆ ಬ್ಲಾಗು ಎಲ್ಲರಿಗೂ ನಾನು ಓಪನ್ನಾಗಿ ಹೇಳ್ತೀನಿ, ಯಾರಿಗೂ ಅಷ್ಟು ಇಷ್ಟ ಆಗಲ್ಲ. ಯಾಕಂತ ಅಂದರೆ ಎಲ್ಲನೂ ಕೂಡ ನಮ್ಮ ಮನೆ ಮಾಡ್ತಾಯಿರ್ತಾರೆ, ಅಷ್ಟೇನು ಕೆಲಸ ಇರೋಲ್ಲ ಅಲ್ಲಿ ನನಗೆ ಮನೆಯಲ್ಲಿ. ಬರೀ ನೆಲ ಒರೆಸೋದು, ಕಸ ಗುಡಿಸೋದು, ಅಡುಗೆ ಮಾಡೋದು ಇದೇ ತೋರಿಸ್ತಾ ಇದ್ದರೆ ನಿಮಗೂ ಕೂಡ ಸಖತ್ತಾಗಿ ಬೇಜಾರಾಗ್ತಾ ಇರುತ್ತೆ, ಏನು ಎತ್ತ ಅಂತ. ಆದರೆ ನನ್ನ ಗಂಡನ ಮನೆ ಬ್ಲಾಗ್ ಆಗಿರ್ಬೋದು, ಬೆಂಗಳೂರು ಬ್ಲಾಗ್ ಆಗಿರ್ಬೋದು, ಬೆಂಗಳೂರಲ್ಲಿರೋ ಮನೆದು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಬೆಂಗಳೂರು ಮನೆ ಬ್ಲಾಗಿಗಿಂತ ನನ್ನ ಗಂಡನ ಮನೆ ಬ್ಲಾಗು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನು ಭಾವಿಸಿದ್ದೀನಿ ಹಳ್ಳಿ ಬ್ಲಾಗು ಎಲ್ಲರಿಗೂ ಇಷ್ಟ. ಅದರಲ್ಲಿ ಬೇರೆ ನನಗೆ ಅರಸೀಕೆರೆ ಸೈಡು ಅಕ್ಕಪಕ್ಕ ಹಳ್ಳಿಯವರು ನನಗೆ ತುಂಬಾ ಕಮೆಂಟ್ ಮಾಡ್ತಾ ಇರ್ತಾರೆ. ಹಂಗಾಗಿ ಎಲ್ರಿಗೂ ಕೂಡ ಹಳ್ಳಿ ಬ್ಲಾಗೆ ನನಗೆ ಭಾಳ ಇಷ್ಟ ಆಗ್ತಾಯಿದೆ ಅಂತ ನಾನು ಹೋದಾಗೆಲ್ಲ ಶೇರ್ ಮಾಡಿಕೊಂಡಾಗ ಕೇಳ್ತಾ ಇರ್ತೀರ. ಹಾಗಾಗಿ ನನಗೆ ಅಲ್ಲಿ ವ್ಯೂವರ್ಸ್ ಜಾಸ್ತಿ ಇದ್ದಾರೆ. ಆಮೇಲೆ ನೆಕ್ಸ್ಟು ಇಲ್ಲಿ ನನಗೆ ನಮ್ಮೂರು ಅಂಗಡಿಹಳ್ಳಿ ಸೈಡ್ ಅಷ್ಟೇನು ಇದಿಲ್ಲ. ಕೆಲವರೆಲ್ಲ ಐಫೈ ಜೀವನ ನಡೆಸೋರೆಲ್ಲನೂ ಅದು ಬೇರೆ ತೋರಿಸ್ಬೇಕಾ, ಇದು ಬೇರೆ ತೋರಿಸ್ಬೇಕಾ, ಪಾತ್ರೆ ತೊಳೆಯೋದು ತೋರಿಸ್ಬೇಕಾ, ಯಾರ ಮೇಲೂ ಅಡುಗೆ ಮಾಡೇ ಇಲ್ವಾ, ನೀನು ಒಬ್ಬಳೇ ನಾ ಮಾಡೋದು, ಈ ಥರ ಎಲ್ಲನೂ ನೆಗ್ಲೆಕ್ಟ್ ಮಾಡಿಕೊಂಡು ಕಮೆಂಟ್ ಮಾಡ್ತಾರೆ. ಆ ಕಮೆಂಟಿಗೆಲ್ಲನೂ ನಾವು ಏನು ಕುಗ್ಗೋದಿಲ್ಲ. ಇಷ್ಟ ಇರೋರು ನೋಡ್ಕೊತಾರೆ, ಕಷ್ಟ ಆದವರು ಟೈಮ್ ಪಾಸ್ಗೆ ಈ ಥರ ಮಾಡ್ಕೊತಾರೆ. ಅಂದರೆ ಕಷ್ಟ ಏನು ಅಂತ ಗೊತ್ತಿಲ್ದಲೇ ಇರೋರೆ ಆ ಥರ ಕಮೆಂಟ್ ಮಾಡೋರು. ಕಷ್ಟ ಏನಿದೆ ನಮ್ಮಲ್ಲಿ ಅಂದರೆ ಕಷ್ಟ ಅನುಭವಿಸಿರ್ತಾರಲ್ವ, ಅವರು ಈ ಥರ ಎಲ್ಲ ಬ್ಯಾಡಾಗಿ ಕಮೆಂಟ್ ಮಾಡೋದಿಲ್ಲ. ಅದೊಂದು ನೆನಪಲ್ಲಿದೆ. ಹಾಗಾಗಿ ಯಾವ ಬ್ಯಾಡ್ ಕಾಮೆಂಟ್ಸ್ ಬಂದ್ರೂ ಗುಡ್ ಕಮೆಂಟ್ಸ್ ಬಂದ್ರೂ ಎರಡೂ ಕೂಡ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ಬ್ಯಾಡ್ ಕಮೆಂಟ್ಸ್ ಬಂತು ಅಂತ ಕುಗ್ಗೋದಿಲ್ಲ, ಗುಡ್ ಕಮೆಂಟ್ಸ್ ಬಂತು ಅಂತ ಹಿಗ್ಗೋದಿಲ್ಲ, ನಾರ್ಮಲಾಗೇ ಇರ್ತೀನಿ, ಸರಿನಾ. ಅದಾದಮೇಲೆ ಸ್ವಲ್ಪ ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಮುದ್ದೆ ಮಾಡೋನೇನೋ ಅಂತ ಅಂದೆ, ಬೇಡ ಚಪಾತಿ ಮಾಡಿಬಿಟ್ಟು ಕಾಯಿ ಚಟ್ನಿ ಮಾಡು ಅಂತ ಅಂದ. ಹಾಗಾಗಿ ನಾನು ಚಪಾತಿನೂ ಮತ್ತು ಕಾಯಿ ಚಟ್ನಿನೂ ಮಾಡ್ತಾಯಿದ್ದೀನಿ. ಹೋಗಿದ್ದೆ 2 ದಿನದ ಬ್ಲಾಗನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಎಲ್ಲ ದಿನದ ಬ್ಲಾಗನ್ನು ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಸ್ವಲ್ಪ ದಿನದ ಮಾತ್ರ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೆಂಗೆ ಅಂತ ಅಂದರೆ ಸ್ವಲ್ಪ ಡಿಮ್ ಆಗಿದೆ. ಆ ಕಡೆ ಪಕ್ಕದಲ್ಲೂ ಕೂಡ ನನಗೆ ಅಂದರೆ ನಮ್ಮ ಮನೆ ಪಕ್ಕದಲ್ಲೂ ಕೂಡ ಮನೆ ಕಟ್ತಾಯಿದ್ದಾರೆ. ಮನೆ ಕಟ್ತಲೇ ಇದ್ದಾಗ ತುಂಬ ಅಂದರೆ ತುಂಬ ಬೆಳಕು ಬರ್ತಾಯಿತ್ತು. ಸೂರ್ಯನದು ಕಿರಣಗಳೆಲ್ಲ ಅಂದರೆ ಬಿಸಿಲೆಲ್ಲನೂ ಕೂಡ ನಮ್ಮ ದೇವ್ರ ಮನೆಗೆ ಹೊಡೆಯೋದು, ಕಳಶದ ಮೇಲೆ ಚೆನ್ನಾಗಿ ಬೀಳ್ತಾಯಿತ್ತು. ಇವಾಗ ಮನೆ ಕಟ್ಟಿದಾರಲ್ವ ಮೋಲ್ಡು, ಹಂಗಾಗಿ ನಮಗೆ ಸ್ವಲ್ಪ ಬೆಳಕು ಕಮ್ಮಿ.
ಅದಾದಮೇಲೆ ನಮ್ಮ ಅಡುಗೆ ಮನೆಯಲ್ಲೂ ಅಷ್ಟೇ, ನಮ್ಮಮ್ಮರ ಮನೆ ಅಡುಗೆ ಮನೆಯಲ್ಲಿ ಬೆಳಕು ಕೂಡ ಕಮ್ಮಿನೇ, ಅಂದರೆ ಒಂದು 2-3 ಲೈಟು ಡಿಮ್ ಆಗಿದೆ. ಚೆನ್ನಾಗಿರೋ ಬಲ್ಪು ಟ್ಯೂಬ್ ಲೈಟು ಏನಾದರೂ ಹಾಕಬೇಕು ಅವರು. ಆಮೇಲೆ ಸ್ಪಾಟ್ ಲೈಟ್ ಎಲ್ಲ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಕರೆಂಟ್ ಬಿಲ್ ಎಲ್ಲನೂ ಕೂಡ ಇಲ್ಲಿ ಏನು ಝೀರೋ ಬರೋದಿಲ್ಲ, ಮೋಟ್ರೆಲ್ಲ ಆನ್ ಮಾಡ್ತೀವಲ್ವ, ಹಂಗಾಗಿ ತುಂಬಾ ಜಾಸ್ತಿನೇ ಬರುತ್ತೆ, 300-400 ರೂಪಾಯಿವರೆಗೂ ಬರುತ್ತೆ. ಹಂಗಾಗಿ ನಮ್ಮ ಅಮ್ಮವ್ರಿಗೆ ಸೆಟ್ ಆಗಿಬಿಟ್ಟಿದೆ ಈ ಲೈಟ್ ಎಲ್ಲನೂ. ನನಗೆ ಅಷ್ಟು ಕಲರ್ ಇಲ್ಲ, ಅಂದರೆ ಬೆಳಕು ಅಷ್ಟು ನನಗೆ ಡಿಮ್ ಆಗ್ತಾನೆ ಇದೆ. ಇನ್ನೂ ಸಾಕಷ್ಟು ವಿಷಯಗಳು ಹೇಳೋದಿದೆ, ಇನ್ನೂ ಕೆಲವೊಂದೊಂದು ವೀಡಿಯೋಸ್ ಇದೆ, ಅದರಲ್ಲೆಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ನಮಗೆ ವೀಡಿಯೋಸುಗಿಂತನೂ ನಿಮ್ಮ ಪ್ರೀತಿ ಬೆಂಬಲ ಸಪೋರ್ಟು ಜಾಸ್ತಿ ಬೇಕು. ಸೊ ಇನ್ನು ಮುಂದೆ ಸಪೋರ್ಟ್ ಮಾಡ್ತೀರಾ ಅಂತಲೇ ಭಾವಿಸ್ತೀನಿ. ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಮತ್ತೊಮ್ಮೆ ಕೇಳ್ತೀನಿ, ಹೋಗಿ ಫಾಲೋ ಮಾಡಿ ನನ್ನ ಸಬ್ಸ್ಕ್ರೈಬರ್ಸು. ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಮ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಆದಷ್ಟು ಬೇಗ. ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಶೇರ್ ಮಾಡಿ, ಅದರಲ್ಲೂ ಕೂಡ ಫಾಲೋ ಆಗಲಿ. ಒಳ್ಳೊಳ್ಳೆ ವೀಡಿಯೋಸ್ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಚಪಾತಿನೂ ಕೂಡ ಸುಟ್ಟಾಯಿತು. ನೈಟ್ಗೆ ನನ್ನ ತಮ್ಮಂಗೂ ಊಟ ಕೊಟ್ಟು ನಾನು ಕೂಡ ಊಟ ತಿಂದು, ಹುಡುಗರಿಗೆಲ್ಲ ರೈಸ್ ಮಾಡಿದೆ, ಚಪಾತಿಯನ್ನು ತಿನ್ನಿಸಿಲ್ಲ ಅವ್ರಿಗೆ, ರೈಸ್ ಮಾಡಿ ಅವ್ರಿಗೂ ತಿನ್ನಿಸಿ ನೈಟು ಮಲಗಿದ್ದಾಯಿತು. ಇಷ್ಟು ಇವತ್ತಿನ ವಿಡಿಯೋ ನೋಡಿ. ಚಪಾತಿನೂ ಕೂಡ ಈ ರೀತಿ ರೆಡಿಯಾಗಿದೆ. ಫುಲ್ ರೌಂಡ್ ಏನು ಬಂದಿಲ್ಲ, ಡಿಸೈನಾಗೆ ಬಂದಿದೆ. ಬಟ್ ಪರವಾಗಿಲ್ಲ, ಚೆನ್ನಾಗೆಲ್ಲನೂ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.